ಸರ್ವೋಪನಾದ ಪ್ರಾಣದರಸನ ಕುರುಪತಿಯೊಡನೆ ಕರೆದು ಧನುರ್ಧಾರಿಯಾಗಿ ದುರಕ್ಕೆ ಹೋಗುವನಂತೆ. ತಂಗಿ ಅಕ್ಕಯ್ಯ, ಆದ್ದರಿಂದ ಕಾಂತನನ್ನು ಅರಮನೆಗೆ ಕರೆದು ತರೋಣ ಬಾ ತಂಗಿ. ಶುಭಾಂಗಿ. ನಿನ್ನ ಇಷ್ಟದಂತೆ ಆಗಲಿ ಅಕ್ಕಯ್ಯ. ಅಬ್ಬಾ ಒಂದು ಪುಣ್ಯ ಫೋನಿಂದು ಇಲ್ಲದಿದ್ರು ಅಲ್ಲಬ್ಬ ಅಮ್ಮ ಮೂವರು. ಅಹೋ ಪ್ರಿಯ, ನೀನು ಹೋಗುವ ಪಯಣವೆಲ್ಲಿಗೆ? ಸತಿಯಳಾದ ಎಂದು ಮುಂದೆ ತಿಳಿಸುವುದು ನಿನ್ನ ಧರ್ಮವಲ್ಲವೇ ಕಾಂತ? ಪ್ರಿಯ, ಹೇಳುವೆನು ಕೇಳು. ವಿಷಜಾಕ್ಷಿಗಳು ಒಂದನ್ನು ನುಡಿಯನ್ನಾದರೂ ಉಸಿರಿಸದೆ ಶಶಿ ಮುಖಿಗಳನ್ನು ಮಾತನಾಡಿಸದೆ ಶಸ್ತ್ರಾರ್ಜಿತನಾಗಿ ನೀನು ಹೋಗುವುದೆಲ್ಲಿಗೆಂದು ತಿಳಿಸು ಕಾಂತ ಗುಣವಂತ. ದುಶ್ಮನಗಳು ಮತ್ತೆ ಈ ಕೈಗಳನ್ನು ಬಹುಮಾನಾಗಿ ಕೊಟ್ಟಿರ್ತಾರೆ. ಸಿಂಗರ ಶಿಕ್ಷಾಮನವರು ಅಭಿಮಾನ ಪಾತ್ರ ಮಾಡುವಂತವ್ರಿಗೆ 500 ರೂಪಾಯಿಗಳನ್ನು ಬಹುಮಾನಾಗಿ ಕೊಟ್ಟಿರ್ತಾರೆ.
ಮಾತವನ್ನು ಹಾಡಿರುವ ಕಾಂತೆ ಕಾಂತ ನೀನು ಹೇಳುವ ಮಾತು ಸತ್ಯವೇ? ಹೌದು ಕಾಂತೆ. ನೀನು ಹೋಗುತ್ತಿರುವುದು ಎಲ್ಲಿಗೆ ಎಂದು ಸ್ವಲ್ಪ ಮನದಲ್ಲಿ ಯೋಚನೆ ಮಾಡೋದನ್ನ ಕರೆ. ನನ್ನ ಕೇಳಬೇಕಾದ್ರೆ ನೀನು ಒಂದು ಏಜಿನ ಮಾತು ಕಂಡು ನನ್ನನ್ನು ಮಾತಾಡಿಸಬೇಕು. ಅಹೋ ಪ್ರಾಣೇಶ್ವರ, ಪ್ರಾಣೇಶ್ವರೇ, ನೀನೀಗ ಚಕ್ರ ಬಿಂಬವನ್ನ ಭೇದಿಸಲು ಹೋಗೋದು ಅಷ್ಟೊಂದು ಸುಸಮಯವಾದ ಸಮಯವಲ್ಲ. ಕಾಂತ, ಹೌದು ಕಾಂತೆ. ಸುಮ್ಮನೆ ಎನ್ನ ಮಾತನ್ನ ಕೇಳು, ಈ ನಿನ್ನ ಪಂಥವನ್ನು ಬಿಟ್ಟುಬಿಡು. ಅದೇ ಕಾಂತೆ, ವಲ್ಲಭ, ಸತಿಯಳ ಹಾದವಳು ಇಲ್ಲೇ ಇರುವೆನು ಬಾ. ಸತಿಯಳ ಹಾದವಳು ಹಾ, ಹೊದಿನ ಹಾಕಿನೆಲ್ಲ ಬಿದ್ದಿರಬೇಕಾಗದೆ ಎದ್ದು ಬಂದು ರದ್ದು ಮಾಡಿ ಹೇಳುವುದು ಸತಿಯಳ ಧರ್ಮವಲ್ಲ. ಅಂದರೆ ಕಾಂತ, ಸತಿಯಳ ಧರ್ಮವನ್ನು ನಿನ್ನ ಗುರು ಯಾಕೆ ಧರ್ಮವಲ್ಲ? ನಿನ್ನ ಅರ್ಧ ದೇಹಕ್ಕೆ ಬಾಗ್ದಳದ ಮೇಲೆ ಸರ್ವ ವಿಚಾರವನ್ನ ಕೇಳುವ ಅಧಿಕಾರ ನನಗೆ ಮಾತ್ರ ಇರುವುದು. ನಿನ್ನಂತವರು ಯಾರು? ಮತ್ತೆ ಯಾಕೆ? ನಿಮ್ಮ ಹತ್ತೆಯರಾದ ದ್ರೌಪದಿ ಸುಭದ್ರೆಯನ್ನು ಸೇವೆಯನ್ನು ಮಾಡಿಕೊಂಡು ಅರಮನೆಯಲ್ಲಿ ಇರುವುದು ಬಿಟ್ಟು ಇಲ್ಲಿಗೆ ಬಂದು ಕೇಳುವುದು ನಿನ್ನಿಗೆ ಸರಿಯಲ್ಲ. ಅವರ ಸೇವೆಯನ್ನು ಮಾಡತ್ತ ಕುಳಿದರೆ ನಿನ್ನನ್ನು ಕೇಳುವರು ಯಾರು? ನನ್ನ ಕೇಳುವುದು ಚಕ್ರ ಬಿಂಬದನಿಗೆ ಮಿಕ್ಕಿನ ಬರ ಹತ್ತಿರ ಬಂದು ಜಯಿಸಿ ಬರ ನಂತರ ಖಂಡಗರಿ ಅಭಿಮಾನ್ಯವನ್ನು ಎದುರಾದಕ್ಕೆ ಕೇಳು. ಕಾಂತ, ನೀನು ಹೋಗುತ್ತಿರುವ ವಿಚಾರಕ್ಕೆ ನನ್ನ ಸರ್ವ ಸಮ್ಮತಿಯೂ ಇಲ್ಲ. ಅದು ಏತಕ್ಕಾಗಿ ಗೊತ್ತೇ? ಆ ಕೌರವೇಂದ್ರನೆಂದರೆ ಸಾಮಾನ್ಯದನೆಂದು ಭಾವಿಸಬೇಡ. ಅದು ಸಾಮಾನ್ಯವೇನು? ನೀನು ಸಾಮಾನ್ಯದನಲ್ಲವೆಂದು ಇಬ್ಬರನ್ನು ಕಟ್ಟಿಕೊಂಡಿರುವೆ. ಕಾಂತ, ಈ ಲೋಕದಲ್ಲಿ ಎಲ್ಲರಿಗೆ ಗೊತ್ತು, ನೀನು ಹೇಳುವುದನ್ನು ಸರ್ವತ ಹೇಳಬಹುದು. ಪ್ರಾಣೇಶ್ವರ, ನಮ್ಮ ಚಿತ್ರ ಸಾಹಿತ್ಯ ವಿಜಯನಿಂದ ಕಟ್ಟಿದಾಗ ಎಲ್ಲ ನಮ್ಮ ಜನಗರಾದ ತಂದು ಅವರು ಸೇವೆ ಮಾಡ್ತಾರೆ ಬಿಡಿಸಲಿಲ್ಲವೇ? ಪಿಚಂಡಿಯನ್ನು ಕಟ್ಟಿದಾಗ ಎಡಗಾಲದ ಗೊತ್ತು ಇಲ್ಲವೇ? ಅವನನ್ನ ಪೌರುಷ ಹೇಳುವುದಕ್ಕೆ ಸ್ವಲ್ಪ ಆದರೂ ನಾಶವಿಲ್ಲ. ಪ್ರಾಣೇಶ್ವರ, ಎದುರು ಬದರು ಬಂದರೆ ಹೋರಾಡಬಹುದು, ಆದರೆ ಬೆನ್ನಿಂದೆ ಕತ್ತಿಯನ್ನು ಚುಚ್ಚಿದರೆ ಅದನ್ನ ಕಾಪಾಡಿಕೊಳ್ಳಲು ಯಾವ ವೀರನಿಂದ ಸಾಧ್ಯವಿಲ್ಲ. ಮೇಲೆ ಪರ್ವತಕ್ಕೆ ಬಂದು ಮುಸುಗಿದರೆ ಸೂರ್ಯನ ಪ್ರತಾಪಕ್ಕೆ ನೀನು ನಿಲ್ಲುತ್ತೀಯಾ? ಕಾಂತ, ನಾನು ಎಲ್ಲರಂತೆ ಸಹಜ ಮನುಜಳಾದ ಕಾರಣ ದೇವರ ಇಚ್ಛೆ ಹೇಗಿರುತ್ತದೆಯೋ ಹಾಗೇ ಜೀವನ ಸಾಗಿಸಬೇಕು. ಪ್ರಾಣೇಶ್ವರ, ಕೇಳುವೆನು ಕೇಳು. ಕೌರವೇಂದ್ರ ಮಹಾದುಷ್ಟ ಗುಣಗಳು
ಚಂದ್ರನನ್ನು ಆಶ್ರಯಿಸಿದ ಚಕೋರ ಪಕ್ಷಿಗಳಂತೆ ನಾವಿಬ್ಬರು ನಿನ್ನನ್ನು ಆಶ್ರಯಿಸಿರುವೆವು. ಇಂತಹ ಸಮಯದಲ್ಲಿ ಚಕ್ರಬಿಂಬವನ್ನು ಭೇದಿಸಲು ಹೋಗಬೇಡ ಕಾಂತ. ಆ ಕೌರವೇಂದ್ರವನ ಮಹಾ ದುಷ್ಟ ಗುಣದವನು, ನಿಮ್ಮ ನಾಶಕ್ಕಾಗಿಯೇ ಬಯಸುತ್ತಿರುವನು. ಆದ ಕಾರಣ ನೀನು ಹೋಗಬೇಡ ಎಂದು ಬೇಡಿಕೊಳ್ಳುವೆನು ರಮಣ. ಅಹೋ ಪ್ರಿಯ, ಧರ್ಮದಿಂದ ಭೂಭಾಗ ಕೊಡುವುದಿಲ್ಲ ಅಂತ ಕಾರಣ ಕೌರವ ಬೇಗನೆ ಬೀಗಿ ಬರುವ ಸಮಯದೊಳಗೆ ಕರದೊಳಗೆ ಧನವನ್ನು ಬಿಡಿದು ಸಾಗಿ ಹೋಗುವ ಸಮಯದೊಳಗೆ ಹೆರಿಗೆ ಹೇಳಿಲ್ಲ. ಹಾ ಕಾಂತ, ದುರ್ಯೋಧನ ರುಂಡವನ್ನು ಗಗನಾಂತರಕ್ಕೆ ಒಗೆದು ಬರುವರ ನಗದರನ ಸಹೋದರಿಯ ಈ ಮೇಲಿನ ಬಗೆ ಬಗೆವಾಗಿ ಹೇಳಿದರೆ ಬಂದರು. ತುಡುಕಿನಿಂದ ಗುರುವಿನ ಧನೆಯನ್ನು ಮೊರೆ ಹೊಡೆದ ಕೆಡವಲಿದ್ದರೆ ಹೊರ ನಡುವಿನ ಮಡಿದು ಮಡಿ ಹಣ್ಣವಕ್ಕೆ ಸಂಜೀವನಕ್ಕೆ ಹೊರ ನಡುವಿನ ಮಡಿದು ಮಡಿ ನಡುವಿನಿಂದ ಧ್ರುವರಿಗೆ. ಅಹೋ ಪ್ರಾಣೇಶ್ವರ, ಸತಿಯರ ಮಾತನ್ನ ಧಿಕ್ಕಾರ ಮಾಡಿ ಹೋದರೆ ನಿನಗೆ ಜಯ ಸಿಗುವುದೆಂದು ಭಾವಿಸಿರುವೆಯಾ? ಏತಕ್ಕೆ ಜಯಿಸುವುದಿಲ್ಲ? ಸುಮ್ಮನೆ ನಿನ್ನ ಪಂಥವನ್ನು ಬಿಟ್ಟು ಬಿಡು, ಅರಮಂದಿರಕ್ಕೆ ಹೋಗೋಣ ಬಾ. ಬಂದೇ ಕಾಂತ, ಹಾಗಾದರೆ ಮತ್ತೊಮ್ಮೆ ಹೇಳುವೆನು ಕೇಳು. ಪಾರ್ಥನ ಕುಮಾರನ ನೇರ ಪಂಥವ ಬಿಡು ನೀ ಪ್ರಾಣೇಶ್ವರ. ಗುಣವಂತ, ಓ ಮತಿವಂತ, ಮತಿವಂತ, ನೀ ಬಿಡು ಪಂಥ. ಪ್ರಿಯ, ಚೆನ್ನಾಗಿ ಕೇಳು. ಪಾರ್ಥನ ಕುಮಾರನ ನೇರ ಪಂಥವ ಬಿಡು ನೀ ಪ್ರಾಣೇಶ್ವರ. ಚಿಕ್ಕತನದಲ್ಲಿ ದುರತೆ ಹೋಗದು ತಕ್ಕ ನಡೆಯಲ್ಲ. ಚಿಕ್ಕತನದಲ್ಲಿ ದುರತೆ ಹೋಗದು ತಕ್ಕ ನಡೆಯಲ್ಲ. ಚಕ್ರಬಿಂಬನ ಸ್ಥಿತಿ ಹರಣ ಜಗಕ್ಕೆ ಹೋಗಲೇ ಮಹಾಗುಣ. ಚಕ್ರಬಿಂಬನ ಸ್ಥಿತಿ ಹರಣ ಜಗಕ್ಕೆ ಹೋಗಲೇ ಮಹಾಗುಣ. ಚಾಣಯುಕ್ತದಲ್ಲಿ ಚಾಣಗುಣದಲ್ಲಿ ದ್ರೋಣಾದುರದಲ್ಲಿ ಜಾಣ. ಪ್ರಿಯ, ಆ ದ್ರೋಣನು ದುರದಲ್ಲಿ ಬಹು ಜಾಣನಾಗಿರುವನು. ಆತನನ್ನ ಜಯಿಸುವುದಂತೆ ಕಾಂತ. ಚಕ್ರಬಿಂಬವನ್ನು ಭೇದಿಸಲು ಹೋಗಿ ಶತ್ರು ಬಲವಂ ಜಯಿಸಿ ಬರುವೆನೆಂದು ಹೇಳಿದೆಯಲ್ಲ. ಒಂದು ವೇಳೆ ನೀನು ಶತ್ರು ಬಲವಂ ಜಯಿಸಿ ಬಾರದೆ ಹೋದರೆ ನಮ್ಮಿಬ್ಬರ ಗತಿಯೇನು ಪ್ರಿಯ? ಕೇಳು, ಸತಿಯ ಹಿತ ನುಡಿಯ. ಚಕ್ರಬಿಂಬವನ್ನು ಬೇಯಿಸಿ ಬರುವುದನ್ನು ನಿಮಗೆ ದಾರಿ ಹೇಳಿದರು. ಚಿತ್ರಸಂಗಮಿಯಾದ ಹುತ್ತರೆ ಅಹೋ ಪ್ರಿಯ, ಶತ್ರು ಬಲವನ್ನು ಜಯಿಸಿ ಮತ್ತು ತಿರುಗಿ ಬರಲಾರದಂತೆ ಹೇಳಿದೆಯಲ್ಲ. ಹಾ. ನಿಮಗೆ ಹೊತ್ತಿಗೆ ತೆಗೆದು ದಾರಿ ಹೇಳಿದರು. ಅದು ನಿಮಗೆ ಬೇಕಾದ ಕೂತ ಮನುಷ್ಯನ ವರ್ತಮಾನವು ಏನಾದರೂ ಗೊತ್ತಿದ್ದರೆ ಹೆಣ್ಣ ಬಂದ ಉದುರು ಹಾ, ಇಲ್ಲ ಹೊಂದೆಂದರೆ ಮನೆಗೆ ಆ ಕುರುಬನ ಬಲವನ್ನು ಮತ್ತೆ ಗುರುತು ಮಾಡಿ ಹೊರ ಭಕ್ತಿಯ ಕೆಟ್ಟ ಸೂತ್ರವನ್ನು ಹರಿಸುವ ಹರಿಮನೆಯಂತರ ಮುಂದೆ ಹಿತ್ತ ಮಿತ್ತ ನುಡಿಯನ್ನು ಹಿಡಿದ ಎಲೈ ಹುತ್ತರು ಉತ್ತರ
ಆಡಿಸಲು ನನಗೆ ಮನಸ್ಸಿಲ್ಲ. ನಿನ್ನ ಹೇಳಿದಂತೆ ನಾನು ನಿನ್ನಿಂದ ಬರಬಲ್ಲ. ಕಾಂತ, ಹಾಗಾದ್ರೆ ಹೇಳಿವೆನು ಕೇಳು. ಒಲವಿನ ಪ್ರಾಣೇಶ್ವರ ನೀನು ಎನ್ನಯ ಹೃದಯೇಶ್ವರ. ಒಲವಿನ ಪ್ರಾಣೇಶ್ವರ ನೀನು ಎನ್ನಯ ಹೃದಯೇಶ್ವರ. ಭುವನ ಬೇರ ರಣಗಂಭೀರ, ಭುವನ ಬೇರ ರಣಗಂಭೀರ, ರಾಜರಾಜೇಶ್ವರ ಒಲವಿನ ಪ್ರಾಣೇಶ್ವರ ನೀನು ಎನ್ನಯ ಹೃದಯೇಶ್ವರ. ಸತಿಯ ಮಾತನು ಮೀರಿ ಮಗನ ಹರನ ದೇವತೆ ಆದನು ದಹನ. ಒಲವಿನ ಪ್ರಾಣೇಶ್ವರ ನೀನು ಎನ್ನಯ ಹೃದಯೇಶ್ವರ. ಅಹೋ ಕಾಂತ, ಅದು ಕಾಂತೆ. ರತಿಯ ಮಾತನ್ನು ಮೀರಿದ ಮದನನು ಹರನ ನೇತ್ರಕ್ಕೆ ಭಸ್ಮೀಕೃತನಾದನಂತೆ. ಕಾಂತ, ಕಾಂತೆ. ಈ ಮಾತು ನನ್ನ ಮನಸ್ಸಿನಲ್ಲಿಟ್ಟುಕೊಂಡು ಸತಿಯ ಮಾತನ್ನು ಧಿಕ್ಕಾರ ಮಾಡಿ ಹೋಗಬೇಡ ವಲ್ಲಭ. ಇದು ಎಂಥ ದುರ್ಲಭ. ಆಕೆ ರಮಣಿ ಸತ್ಯದ ಮುಂದೆ ಹೇಳಿ ಹೋಗಬೇಕಂತ ಹೇಳಿಯಲ್ಲ. ಸತ್ಯದ ಮುಂದೆ ತಿಳಿಸಿ ಹೋಗಿ ಛಲ ಮಾಡಿದವರು ಯಾರು? ಏಳವಾಗಿ ಹಬಜಯ ಮಾಡಿದವರು ಯಾರು? ಸುಂದರಿ, ಅಹೋ ಸುಂದರ, ಅಯ್ಯೋ ಸುಂದರಿ, ಎಲೆ ಹುಡುಗಾದ ಮುಗಿಲಾದ ಹುಡುಗಿ ಮನೆ ಅಹೋ ಹೃದಯೇಶ್ವರ, ಕ್ಷಣ ಮಾಡಿದ ಮದ್ದು ಮತದಂತ ಜನ ಜಾತದಿಂದ ಮುನ್ನ ನಮ್ಮ ಹಿರಿಯರಿದ್ದ ಮಾನವನೆಂದು ಹೋದರೆ ಅರಣ್ಯ ಗಿಡಿಗಟ್ಟಿನಲ್ಲಿ ಸುಟ್ಟು ಬಸಿ ಕುಟುಂಬದ ಹಾಡುಗಳನ್ನು ಹೇಳಿ ಪ್ರಿಯ ಹೋದರೆ ಮಾದಿಯನ್ನು ತಪ್ಪಿಸಿ ಗಿರಿಜಾದೇವಿಗೆ ಪರಮೇಶ್ವರನಿಗೆ ಪ್ರಾಣಿಗ್ರಹಣವನ್ನು ಮಾಡಿಸಿ ಅವನು ಜನ್ಮ ದಂಡರಾದ ಕನ್ನಡರಾದಿಗಳೆಂಬ ಸುಂದರ ಸಮುದಾಯಕ್ಕೆ ಹೆಣ್ಣ ಬೇರುಂಡು ಜನಿಸಿದ್ದವನೇ ಹಾ ಇಂದ್ರ ಧೀರಾತ್ಮರ ಗಿರಿಜನ ಬಡವಡಿನ ಹಜ್ಜಪ್ಪುತವಾದ ವಿದ್ಯವಂತೈದು ಶಬ್ದಾತ್ಮವಾದ ಅರ್ಜುನ ತಾಂಗಿಯಲ್ಲಿ ಗರ್ಭದಲ್ಲಿ ಹುಟ್ಟೋಗಿದ್ದಕ್ಕೆ ಸಾಧ್ಯವೇನು ಕಾಣಿ ಕಾಣಗಳಿಗೆ ಭೀಮನೇ. ಅಹೋ ಸುಂದರ, ಆಶಯ ಸುಂದರಿ, ಇಷ್ಟೊಂದು ಹಠ ಮಾಡೋದು ನಿನಗೆ ತರವಾದ ಲಕ್ಷಣವಲ್ಲ. ಈ ಸಮಾಂತರದಲ್ಲಿ ನೀನು ಗಟ್ಟಿಯಾಗಿ ಮೇಲು ಕೇಳುವುದಕ್ಕೆ ನಿನ್ನಿಗೆ ತರವಲ್ಲ. ಪರ ಸತಿಯರನ್ನು ಕಟ್ಟಿಕೊಂಡಿರುವೆ ಉಲ್ಲಾಸದಿಂದ ಇರು ಎಂದು ಹೇಳುತ್ತಿರುವೆ. ಸತಿಯರು ಪರಿಸ್ಥಿತಿ ಹೆಣ್ಣಿರುವುದಲ್ಲೇ ಅರಮನೆಗೆ ಎಂದು ಒಳಗೆ ಇರುವುದು ಈ ಸಮಾರಂಭದಲ್ಲಿ ಹೇಳುವುದು ನಿನ್ನಿಗೆ ಹಿಡವಲ್ಲ. ಕಾಂತ, ಸಾಧ್ಯ. ಹಾಗಾದ್ರೆ ಹೇಳಿವೆನು ಕೇಳು. ಅದೇ ಮಾಡಿ.
ತಂದೆ ಕಾಂತ ತಂದೆ ಚಕ್ರ ಬಿಂಬವನ್ನ ಭೇದಿಸಲು ಬಲಾಢ್ಯರಾದ ನಿಮ್ಮ ಜನಕರಿರುವಾಗ ನಿನಗೇತಕ್ಕೆ ಯುದ್ಧದ ಹಂಬಲ ರಾಜ ರವಿಕೋಟಿ ತೇಜ. ಅಹೇ ಸುಂದರಿ ಅಹೇ ನೀರಜಾಕ್ಷೆ ಘೋರ ದೈತ್ಯರಾದ ಸೂರ್ಯ ಮತ್ತು ತಾರಕಾದಿಗಳ ಶಿರವನ್ನು ಹಾರಿಸಿದ ಹಾರ್ಮಿಕರ ಚಿಕ್ಕ ಭಾರತಗಳ ಭಾರತದಲ್ಲಿ ಸಂಹಾರ ಮಾಡಿದ್ದೇವೆ. ಧರುವೆ ಕುಟಿಲನಾದ ಕೌರವನ ಕಟ್ಟಿದ ಮೊಮ್ಮಕ್ಕಳು ಹೆಣ್ಣ ವಿಜಯನಗರದ ಪದಾರ್ಥಾದರೆ ಚಿದಂಬಿದರ ಭಲ್ಲಗಡದ ಕುರುಬದ ಹಗಲನ್ನು ತಡೆದ ಹುರಿಬರದು ಹರಿಮತವನ್ನು ಜಗತ್ತದಲ್ಲಿ ತೀರ್ಥಹಾಂಗಿನಿಂದ ನಟನೆ ಮಾಡಿಸುವ ಸುಬದನಿಗೆ ಹೇಗೆ ಮಾತನಾಡಿದೆ. ಭಿನ್ನ ಮನದಿ ಹಿಡುತ್ತರದ ಮಟ್ಟವನ್ನು ಮಟ್ಟದಿದ್ದರೆ ಜನರ ಗಟ್ಟಿ ವೀರಸಗಟ್ಟಿ ಭಾರತದ ಮಗನೆಂದು ಹುಟ್ಟಿದ ಬೇಕಾದಕ್ಕೆ ನನಗಿಂತ ಹುಟ್ಟುಕೊಂಡು ಬರಬರ ಕೋಪವನ್ನು ಹೆಚ್ಚಿದ ಮೇಲೆ ಹರಿ ಭೀಮ ನಮ್ಮ ಒಳ ಪಕ್ಕದ ನಮ್ಮ ಸುಂದರ, ಆದ್ರೆ ಸುಂದರಿ ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗುವುದ ಪಡೆದುಕೊಂಡು ನಿನಗೆ ತಕ್ಕಿದಾಗ ಸುಂದರಿ ನಿನ್ನ ಸತ್ಯಗಳ ಮುಂದೆ ತಿಳಿಸಬೇಕಲ್ಲವೇ? ಸತ್ಯಗಳ ಬಂದು ಹೊತ್ತ ಮಾತ್ರಕ್ಕೆ ತಿಳಿಸಲು ಸುಂದರಿ ಅಲ್ಲ, ಅಲ್ಲ ತಿಳಿಸುವುದಿಲ್ಲವೇ? ಹೌದು ಕಾಂತೆ ಹಾಗಾದ್ರೆ ಹೇಳಿದನೆ ಕೇಳು. ಹದಿನೇಳು ಸಲ ನಾನೇ ಹರವಿಂದ್ರ ಶರಸುಂದರ ನಮೋರ ಚಂದಿರ. ಕಾಂತೆ ಕಾಂತ, ಕಾಂತೆ ಚಂದ್ರನನ್ನು ಆಶ್ರಯಿಸಿದ ಚಕೋರಿ ಪಕ್ಷಿಯಂತೆ ನಮ್ಮನ್ನು ಆಶ್ರಯಿಸಿರುವವು. ಪ್ರಿಯ, ಅಷ್ಟರೊಳಗೆ ಕೋಪಾಕೃತಿಯಿಂದ ಹೋಗುವ ಪಯಣಗಳಿಗೆ ಕಾಂತ ಗುಣವಂತ. ಸುಂದರ, ಪದ್ಮದಲ್ಲಿ ಇರುವುದರ ಮುಂಚೆಗಳಲ್ಲಿ ಯಾವತ್ತು ಮರಗಳ ಕರ್ಕಮಟ್ಟದ ಮುದ್ರೆ ಹಾಕಿದರಾದ ಕಾಂತ, ಹೋಗುವುದ ಮಾತ್ರಕ್ಕೆ ನಿಲ್ಲಿಸಬೇಡ ಕಾಂತೆ. ಬಾಪು ಬಾಪುರ ಭೂಮಂಡಲಾದರೂ ಬರ ಗುರುಮಂಡಲೇಶ್ವರ ದಂಡಿಗಳಿಗೆ ದಾಂಡಿಗಳ ಸಂಭವಗಳಿಗೆ ಖಂಡಿಗಳಲ್ಲಿ ಹುಲ್ಲವೆಂದು ದಿಕ್ಕು ಹೊಂಡಗಳು ಹೊರ ಬಿಡಿದು ಕನ್ನಡ ಪ್ರಸಿದ್ಧರಾದ ನಗಲಾಂತರಿಗೆ ಕೈವಂದಿಸಲ ಮುಖನಾದ ಗುರುಪದ ಬಲ ಗಜರವಂತ ಉಚಿತ ಭಾಗ್ಯದಿಂದ ಭಗವನ ಗಾಂಧ ಹಿಡಿದ ಬರುದನಿಗೆ ಬಾಧ ಸುಂದರ, ಸುಂದರ ಪ್ರಿಯ, ಪ್ರಿಯ ನನ್ನ ಪಂಥವನ್ನು ಬಿಡಬೇಕಾಗಿದ್ದು ನಾನಲ್ಲ, ನೀನು. ಅಂತವನ್ನು ಬಿಡುವುದಕ್ಕೆ ನಾನೇನು ಸುಳ್ಳು ಹೇಳುತ್ತಿದ್ದನಲ್ಲ. ರಣರಂಗಕ್ಕೆ ಹೋಗುವಂತಹದಂತೂ ಪ್ರಿಯ, ನಾನು ರಣಹೇಡಿಯ ಪುತ್ರ ಎಂದು ಹೇಳಲಿಲ್ಲ. ಆದರೆ ನೀನು ಹೋಗುವುದು